ತೆಗಿಬೇಕಾ ಹೋಗೋದು ಇಟ್ಕೋ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದಾರೆ ಹುಡುಗರು. ಸೋಮವಾರ ದಿವಸದ ಬ್ಲಾಗ್ ಆಗಿರುತ್ತೆ ಇದು. ಬೇಗ ಎದ್ದು ರೆಡಿ ಆಗಿದ್ದಾರೆ, ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು 5:45ಗೆ ರೆಡಿ ಆಗಿದ್ದಾರೆ. ಇವಾಗಂತೂ ಬೇಗನೆ ಬೆಳಕು ಕರಿತಿದೆ. 6 ಗಂಟೆ ಅಷ್ಟಕ್ಕೆಲ್ಲ ಫುಲ್ಲು ಬೆಳಕಾಗೋಗಿದೆ ನೋಡಿ. ಈಗ ಇನ್ನು ನಮ್ಮ ಮನೆಯವ್ರು ಕೂಡ ಲೇಟ್ ಆಗೋಯ್ತು ಪಾಪ. ಇವರೆಲ್ಲ 5:15ಗೆ ರೆಡಿ ಆಗಿದ್ದು. ನಮ್ಮ ಮನೆಯವ್ರು ಹಂಗೋ ಹಿಂಗೋ 5:45 ಮೇಲೇ ಮಾಡಿಬಿಟ್ರು ರೆಡಿ ಆಗೋದು. ಇನ್ನು ಅವ್ರು ಹೋದ್ಮೇಲೆ ಚಿನ್ಮಯ್ ಕೂಡ ಎದ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ಟಿದ್ದ. ಅವನಿಗೆ ಆಲ್ರೆಡಿ ಗೊತ್ತಿತ್ತು ಧ್ರುವನ್ ಊರಿಗೆ ಹೋಗ್ತಾನೆ, ಬೆಳಗ್ಗೆ ಇದ್ದರೆ ಇರಲ್ಲ ಅಂತ ಹೇಳ್ಬಿಟ್ಟು ಅವನೇನು ರಿಯಾಕ್ಷನ್ ಇಲ್ಲ. ಇನ್ನು ಧ್ರುವನ್ ಅಲ್ಲೇ ಇಲ್ಲಿ ಬಿಡು, ಆಟ ಆಡ್ಕೊಂಡು ಒಬ್ಬನೇ ಎಲ್ಲ ಆಟ ಆಡ್ಕೊಬೋದಲ್ಲ. ಟಿವಿಗೂ ಎಲ್ಲದಕ್ಕೂ ಫೈಟಿಂಗ್ ಮಾಡ್ತಿದ್ರು. ಈಗ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೇನೆ ಖುಷಿ ಆಗೋಗಿತ್ತು. ಇನ್ನು ಆವಾಗ ತಾನೇ ಇದ್ದಿದ್ದಕ್ಕೆ ಸ್ವಲ್ಪ ಡಲ್ಲಾಗಿ ಕುತ್ಕೊಂಡಿದ್ದ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಇವತ್ತಿಗೆ 5 ಡೇಸ್ ಇದ್ದಿದ್ದ ಕಾರಣಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಂತ್ಲಿ ಒಂದು ಟೈಮ್ ಈ ಥರ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ 7 ಡೇಸ್ಗೆ ಅಂತ ಹೇಳ್ಬಿಟ್ಟು 5 ಡೇಸಲ್ಲಿ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಚಿನ್ಮಯ್ ಧ್ರುವ ಯಾಕಿದ್ದ ಊರಿಗೆ ಕಳಿಸ್ಬೇಕಿದ್ದ? ಯಾಕೆ ನಿಂಗೆ ಒಬ್ಬನೇ ಬೇಜಾರಾಗಲ್ವಾ? ಯಾಕೆ ಆಟ ಆಡೋಕೆ ಅಣ್ಣ ಬೇಡವಾ? ಹೊಡಿತಾನಾ? ಹೆಂಗೆ ಹೊಡಿತಾನೆ? ಹಂಗೆ ಹೊಡಿತಾನೋ? ಮತ್ತು ಧ್ರುವ ಕರ್ಕೊಬಂದ್ಬಿಡೋಣ? ಬೇಡ. ಯಾಕೆ ಅಣ್ಣ ಬೇಡವಾ ನಿಂಗೆ? ಫೈಟಿಂಗ್ ಮಾಡ್ತೀರಾ? ಧ್ರುವ ಹೋಗಿದ್ದಕ್ಕೆ ನಿಂಗೆ ಖುಷಿನಾ? ಪೂಜಾಕ ಬೇಕಾ? ಮತ್ತು ಅಕ್ಕ ಹೋಯ್ತು. ಎಲ್ಲರೂ ಹೊಟ್ಟೋದ್ರಾ ಊರಿಗೆ? ನೀನೊಬ್ಬನೇ ಇರ್ತೀಯಾ? ನೀನು ಹೋಗ್ಬೇಕಿತ್ತಾನೆ ಅಕ್ಕ ಹತ್ರ, ಪೂಜಾ ಅಕ್ಕ ಹತ್ರ ಹೋಗ್ತಾ ಇದ್ದ? ಧ್ರುವನು ಕೊಡ್ಗೇನಹಳ್ಳಿಗೆ ಹೋಗೋಣ, ಸೌಮ್ಯ ಅತ್ತೆ ಮನೆಗೆ. ದೂರ ಬಸ್ಸಲ್ಲಿ ಹೋಗಿದ್ದಾನೆ. ಮಲಗಿಬಿಟ್ಟಿದ್ದ ನೀನು? ಬಿಟ್ಟೋಗ್ಬಿಟ್ರೆ ನೀನಾ? ಕರ್ಕೊಂಡು ಹೋಗ್ಲಿಲ್ವಾ? ನೀನು ಹೋಗಲ್ಲ ಅಂದೆ. ಇನ್ನು ನಮ್ಮ ಅತ್ತೆ ಬಿಂದು ಜ್ಯೂಸ್ ಮಾಡಿದ್ರು. ಬೆಳಗ್ಗೆನೆ ಕುಟ್ಕೊತಾ ಇದ್ದಾನೆ. ಫಸ್ಟ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ನಾನು ರಾಗಿ ಅಂಬ್ಲಿಗೆ ಗಂಜಿ ಮಾಡಿ ಇಟ್ಟಿದ್ದೆ, ಮಜ್ಜಿಗೆ ಮಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು. ಮಜ್ಜಿಗೆ ಮಿಕ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ಅವ್ನು ಇಸ್ಕೊಂಡು ತಿಂತಾನೆ. ಯಾವಾಗೂ ಅವ್ನಿಗಿಷ್ಟ ಹಾಗೇ ತಿನ್ನೋದಕ್ಕೆ. ಹಾಗೆ ನಮ್ಮ ಮನೆ ದೇವ್ರ ಮನೆ ನೋಡಿ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟಿದೆ ಹೂವು. ಇನ್ನು ಊರಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿದ್ದು. ಇನ್ನು 7 ಡೇಸ್ಗೆ ಪೂಜೆ ಮಾಡೋದು. ಇನ್ನು ನಮ್ಮ ಮನೆಯವರು ಪೂಜೆ ಎಲ್ಲ ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ನಾನು ಹೇಗೆ ಪೂಜೆ ಮಾಡೋಗಿನ್ನ ಹಾಗೇ ಇದೆ ಬರೋವರೆಗೂ. ಇನ್ನು ನಾನು ಬಂತಾನೆ ಪೀರಿಯಡ್ಸ್ ಆಗಿದ್ದ ಕಾರಣಕ್ಕೆ ಬಂದು ನೈಟ್ ಬೆಳಗ್ಗೆನೇ ನಾನು ಆಗಿದ್ದ ಕಾರಣಕ್ಕೆ ನಾನು ಪೂಜೆ ಎಲ್ಲ ಮಾಡಲಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೋಬೇಕು 7 ಡೇಸ್ ಆದಮೇಲೆ. ಇನ್ನು ಮೆಶ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಊರಿಗೆ ಹೋಗ್ಬೇಕಾದ್ರೆ ಅಷ್ಟೇನು ಗಲೀಜಿಲ್ಲ. ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಡೋದು ಕಾರಣಕ್ಕೆ ನಮ್ಮ ಮನೆಯವ್ರು ಫುಲ್ಲೆಲ್ಲ ಧೂಳು ಕುತ್ಕೊಬಿಟ್ಟಿತ್ತು ಫುಲ್ಲು ಮೆಷಲೆಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ತುಂಬಾ ಧೂಳಿತ್ತು, ತುಂಬ ಗಲೀಜಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಂತ್ಲಿ ಒಂದ್ಸತಿ ಈ ಥರ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇವಾಗ ರೋಡ್ ಸೈಡ್ ಮನೆ ಇರೋದು ಕಾರಣಕ್ಕೆ ಯಾವಾಗೂ ಗಲೀಜು ಹಾಕ್ತಾನೆ ಇರುತ್ತೆ. ವಿಂಡೋಸ್ ಎಲ್ಲ ಓಪನ್ ಮಾಡಿಕೊಂಡ್ರೆ ಇವಾಗ ಹಾಗಾಗಿ ಎಲ್ಲ ಗಲೀಜು ಬಿಟ್ಟಿತ್ತು. ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ನೋಡಿದ್ರೆ ಅವನಿಗೆ ಕೂಡ ಕೆಲಸ ಕೊಟ್ಟಿದೆ. ಚಿರಿ ಏನು ಮಾಡ್ತಿದ್ಯಾ? ತಿಂಡಿ ಬೇಕಾ ನನಗೆ? ತುಪ್ಪ ಚಿಲ್ಲಿ ಗುಡ್ ಹಿಂಗೆ ಮಾಡ್ಬೇಕಮ್ಮ ಹೇಳ್ಕೊಡು ಸರಿನಾ? ಅಷ್ಟು ಬಿಟ್ಟಾ? ಕೆಲಸ ಎಲ್ಲ ಮುಗೀತು, ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದರೆ ಹಾಗೆಯೇ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಉಪ್ಸಾರು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಹುಳ್ಳಿಕಾಳ್ದು ಅದು ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ 1 ಕಟ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, 1 ಟೊಮೊಟೊ, ನಾವೊಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3/4 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಿ ಮೆಜರ್ಮೆಂಟಲ್ಲಿ. ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದಿಲ್ಲ ಅಂದರೆ ತೊಗರಿಬೇಳೆ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡ್ಕೊಬೋದು, ತುಂಬಾ ಅದು ಕೂಡ ರುಚಿಯಾಗಿರುತ್ತೆ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಸೊಪ್ಪು ಬೇಯಿಸೋದಕ್ಕೆ ಎಷ್ಟು ನೀರು ಬೇಕೋ ಇದೇ ಸೊಪ್ಪಿನ ನೀರಲ್ಲ ಅಲ್ವಾ ಉಪ್ಸಾರು ಮಾಡೋದು, ಹಾಗಾಗಿ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇವಾಗ ಒಂದು 2 ಟೈಮ್ಸ್ ಆಗೋಷ್ಟು ಬೆಳಗ್ಗೆಗೂ ಆಗುತ್ತೆ ಸಾಂಬಾರು ಮಾಡಿದೆ ಅಂತ ಹೇಳಿಬಿಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ ಉಪ್ಸಾರು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ, 1 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಬೇಳೆ ಹಿಂಗೆ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಇದು ನಾವು ನೀರು ಸಪ್ರೇಟ್ ಮಾಡ್ಕೋಬೇಕು, ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು. ಈ ಟೊಮೊಟೊ ಬೇಯಿಸೋದಕ್ಕೆ ಹಾಕಿದ್ವಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ, ಯಾಕಂದರೆ ಮಿಕ್ಸಿಗೆ ಹಾಕೋದಕ್ಕೆ ಬೇಕಾಗುತ್ತೆ, ಹಾಗಾಗಿ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಇವಾಗ ಈ ನೀರನ್ನೆಲ್ಲ ಒಂದರಲ್ಲಿ ಬಸ್ಕೊತಾ ಇದ್ದೀನಿ. ಸೊಪ್ಪು ತಣ್ಣಗಾಗೋ ಅಷ್ಟೊತ್ತಿಗೆ
ಉಪ್ಸಾರಿಗೆ ಮಸಾಲೆ ರುಬ್ಕೊ ಬಂದುಬಿಡೋಣ. ನೋಡೋಣ ಏನೇನು ಬೇಕು ಅಂತ. ಈಗ ಒಂದು ಅರ್ಧ ಒಪ್ಪಿಗಿಂತ ಕಮ್ಮಿನೇ ತೆಂಗಿನಕಾಯಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಒಂದು ವಾಯಿ ಬೆಳ್ಳುಳ್ಳಿ, ಒಂದು ಟೊಮೊಟೊ ಮೀಡಿಯಮ್ ಗಾತ್ರದ್ದು, ಜೀರಿಗೆ, ಪೆಪ್ಪರು ಒಂದು ಅರ್ಧ ಸ್ಪೂನಷ್ಟು, ಒಂದು 4 ಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ದನಲ್ಲ ಅದರಲ್ಲಿ 3 ಮಾತ್ರ ಹಾಕ್ಕೊತಾ ಇದ್ದೀನಿ. ಖಾರ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಮಿಕ್ಸ್ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಈರುಳ್ಳಿ ಎಲ್ಲ ಉರಿಯೋದೇನು ಬೇಕಿಲ್ಲ, ಜೀರಿಗೆ ಎಲ್ಲ ಹಸಿಯದೇ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಇದು ರುಬ್ಬೋದಕ್ಕೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನಾನು ವೀಡಿಯೋದಲ್ಲಿ ತೋರಿಸಿಲ್ಲ, ನಾನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ನಾನು ಬೇಯಿಸಿಟ್ಟಿದ್ವಲ್ಲ ಸೊಪ್ಪು, ಅದರಲ್ಲಿ ಸ್ವಲ್ಪ ಬೇಳೆಯನ್ನು ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಬೇಯಿಸಿಟ್ಟಿರೋಂಥ ಸೊಪ್ಪಿನ ನೀರಲ್ಲೇ ನಾವು ರುಬ್ಕೋಬೇಕಾಗುತ್ತೆ. ಇವಾಗ ನಾವು ಬೇಯಿಸಿಟ್ಕೊಂಡಿರೋ ನೀರು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಇದರಲ್ಲಿ ಕನ್ಸಿಸ್ಟೆಂಟ್ ನೋಡ್ಕೋಬೋದು. ಇನ್ನೂ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಮಾಡಿರೋ ಕ್ವಾಂಟಿಟಿಗೆ ಕರೆಕ್ಟಾಗಿ ನೀರು ಕೂಡ ಕರೆಕ್ಟಾಗಿದೆ. ನಾನೇನು ಎಕ್ಸ್ಟ್ರಾ ನೀರು ಹಾಕ್ಕೊತಿಲ್ಲ, ಕರೆಕ್ಟಾಗಿದೆ. ಇದು ನೋಡ್ತಾ ಇರ್ಬೋದು ನೀವು. ಈ ಥರ ಕನ್ಸಿಸ್ಟೆಂಟ್ ಆಗಿದ್ದರೆ ಸಾಕು. ಇನ್ನೂ ಸ್ವಲ್ಪ ಜನ ತೆಳುವಾಗಿ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ, ಅಂಥವ್ರು ಇನ್ನೂ ಕೂಡ ನೀರು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ. ನೋಡಿ, ಈ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟವ್ ಮೇಲೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಉಪ್ಸಾರು ಕೂಡ ರೆಡಿ ಆಯಿತು. ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಬಿಡೋಣ. ಒಗ್ಗರಣೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿನೆಸ್ ಹಾಕೋದು ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಆವಾಗ ಖಾರ ಚೆನ್ನಾಗಿರುತ್ತೆ. ನಾವು ಒಂದು 2-3 ಮೆಣಸಿನ್ಕಾಯಿ ಹಾಕಿದ್ರು ಕೂಡ ಖಾರ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಈರುಳ್ಳಿ ಬೇಗನೆ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಫಸ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಸೊಪ್ಪೆಲ್ಲ ಹಿಂಡ್ಕೊಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಹಾಕ್ಕೊಂಡ್ರೆ ನೀರು ಇರುತ್ತೆ, ಚೆನ್ನಾಗಿರೋದಿಲ್ಲ, ಪರ್ಫೆಕ್ಟಾಗಿ ಇರೋದಿಲ್ಲ. ನೀರೆಲ್ಲ ತಕ್ಕೊಂಡು ಹಿಂಡ್ಕೊಂಡು ಹಾಕ್ಕೋಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.